ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ಮೊಸರು ಕಡ್ದು ಬೆಣ್ಣೆ ತೆಗೆಯೋ ಒಂದು ವಿಧಾನನ ಗ್ರೈಂಡರ್ನಲ್ಲಿ ತೆಗೆಯೋದನ್ನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಮನೇಲೊಂದು ಗ್ರೈಂಡರ್ ಇದ್ದರೆ ಸಾಕು, ನಿಮಗೆ ಯಾವುದೇ ಮಜ್ಜಿಗೆ ಕಡಿಯೋ ಮಷೀನ್ ಇರಲಿ ಅಥವಾ ಬಾಟ್ಲಲ್ಲಿ ಹಾಕ್ಕೊಂಡು ಅಲಗಾಡಿಸಿ ಕಡಿಯೋವಂಥ ಕಷ್ಟ ಇದು ಯಾವುದೂ ಇರಲ್ಲ. ತುಂಬ ಈಸಿಯಾಗಿ ಗಟ್ಟಿಯಾದ ಬೆಣ್ಣೆನ ತೆಕ್ಕೊಳ್ಬೋದು. ಒಮ್ಮೆ ನೀವು ಈ ವಿಡಿಯೋ ನೋಡಿದ್ರೆ ನಿಮ್ಗೇನು ಅನಿಸುತ್ತೆ, ಎಷ್ಟು ಈಸಿಯಾಗಿ ಬೆಣ್ಣೆ ತಗೊಳ್ಬೋದಲ್ಲ ಅಂತ. ಯಾಕಂದರೆ ನಿಮ್ಮ ಕೈಗೆ ಯಾವುದೇ ಕೆಲಸ ಇರಲ್ಲ, ಅದರ ಜೊತೆಗೆ ಬೆಣ್ಣೆನೂ ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ. ನಾನಿಲ್ಲಿ ಪಾತ್ರೆಯಲ್ಲಿರೋ ಮೊಸರನ್ನು ಗ್ರೈಂಡರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮೊಸರನ್ನು ನಾನು 1 ಅವರ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ನೀವು ಚಳಿಗಾಲ ಆದರೆ ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆಯೂ ಇರಲ್ಲ, ಬೇಗನೆ ಬೆಣ್ಣೆ ಬಂದುಬಿಡತ್ತೆ. ಹಾಗೆ ಬೇಕು ಅಂದರೆ ಇದಕ್ಕೆ ಒಂದೆರಡು, ಇದು ಬೇಸಿಗೆ ಕಾಲ ಆಗಿರೋದ್ರಿಂದ ನಾನು ಒಂದೆರಡು ಐಸ್ ಕ್ಯೂಬನ್ನು ಹಾಕೋತೀನಿ ಅಷ್ಟೇ. ಈ ರೀತಿ ಗ್ರೈಂಡರ್ಗೆ ಹಾಕಿಬಿಟ್ಟು ಒಂದು 5ರಿಂದ 10 ನಿಮಿಷ ಫ್ರೆಂಡ್ಸ್, ಅಷ್ಟರಲ್ಲೇ ನಿಮಗೆ ಬೆಣ್ಣೆ ಬಂದುಬಿಡತ್ತೆ. ಅದು ಅಷ್ಟೇ ಗಟ್ಟಿಯಾಗಿ ಬರುತ್ತೆ. ನೀವು ನೋಡ್ತಾನೆ ಇರ್ಬೋದು. ಈಗ ನಾನೀಗ ಒಂದೆರಡು ಐಸ್ ಕ್ಯೂಬನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಒಂದ್ಸಲ ನಾವು ಗ್ರೈಂಡರಲ್ಲಿ ಮೊಸರು ಹಾಕಿ ಒಂದೆರಡು ಐಸ್ ಕ್ಯೂಬ್ ಹಾಕಿ ಒಂದು 5ರಿಂದ 10 ನಿಮಿಷ ಬಿಟ್ಟು ಆರಾಮಾಗಿ ಕೂತ್ಕೊಂಡು ಬಂದು 10 ನಿಮಿಷ ಬಿಟ್ಟು ಬಂದು ಚೆಕ್ ಮಾಡಿದ್ರೆ ಬೆಣ್ಣೆ ಬಂದಿರತ್ತೆ. ಅಷ್ಟು ಈಸಿಯಾಗಿ ನೋಡಿ. ಹಾಗೆ ಬೆಣ್ಣೆ ತೆಗೆದಾದ್ಮೇಲೆ ಗ್ರೈಂಡರ್ ತೊಳೆಯೋದು ಕೂಡ ನಿಮಗೆ ಅಷ್ಟೇ ಈಸಿ. ಯಾಕಂದರೆ ಸ್ವಲ್ಪ ನೀರನ್ನು ಬೆಚ್ಚಗೆ ಮಾಡಿಕೊಂಡು ಗ್ರೈಂಡರ್ಗೆ ಹಾಕಿ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಳ್ಬೋದು. ಯಾವುದೇ ಬೆಣ್ಣೆ ಅಂಟೋದು ಈ ಥರ ಏನೂ ಆಗಲ್ಲ. ನೋಡಿ, ಬೆಣ್ಣೆ ಬಂದಿರೋದು ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ಇಲ್ಲಿ. ಬೆಣ್ಣೆ ತೆಗೆಯೋದಕ್ಕೆ ತುಂಬ ಕಷ್ಟಪಡಬೇಡಿ. ಈ ರೀತಿ ಗ್ರೈಂಡರಲ್ಲಿ ಹಾಕಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾರಾದರೂ ಇದಕ್ಕಿಂತ ಮುಂಚೆನೇ ಟ್ರೈ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನನಗೆ. ನಾನು ಕೂಡ ಈಗ ಸದ್ಯ ಕಂಡುಕೊಂಡಿರೋ ಟ್ರಿಕ್ ಇದು. ನೀವು ಯಾರು ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನೆಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಟ್ರಿಕ್ಕನ್ನು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ಮೊಸರಿನ ಕ್ವಾಂಟಿಟಿ ಜಾಸ್ತಿ ಇರಲಿ ಕಡಿಮೆ ಇರಲಿ ಎಷ್ಟೇ ಇದ್ದರೂ ನೀವು ಗ್ರೈಂಡರಲ್ಲಿ ಹಾಕ್ಕೊಂಡು ಬೆಣ್ಣೆ ತೆಕ್ಕೋಬಹುದು. ನೋಡಿ ಇಲ್ಲಿ ಬೆಣ್ಣೆ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಬಂದಿದೆ ಅಂತ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.